ಬೆಂಗಳೂರಿನಲ್ಲಿ ಜ್ಯುವೆಲರಿ ಶಾಪ್ ಕಳ್ಳತನಕ್ಕೆ ವಿಫಲ ಯತ್ನ ನಡೆದಿದೆ. ಅವೆನ್ಯೂ ರಸ್ತೆಯಲ್ಲಿ 2 ಶಾಪ್ಗಳಲ್ಲಿ ಕಳ್ಳತನಕ್ಕೆ ಯತ್ನಿಸಲಾಯಿತು. ಸಂಕೇಶ್ವರ ಜ್ಯುವೆಲರ್ಸ್ ಹಾಗೂ ಧರ್ಮೇಶ್ ಜ್ಯುವೆಲರ್ಸ್ ಸುಮಾರು 6 ಮಂದಿ ಖದೀಮರು ಬರ್ತಾರೆ. ಕಳ್ಳತನಕ್ಕೆ ಸ್ಕೆಚ್ ಹಾಕೊಂಡೇ ಬರುವಂಥವ್ರು. ಮುಖಕ್ಕೆ ಮಾಸ್ಕ್ ಧರಿಸಿ 6-7 ಖದೀಮರು ಆಗಮಿಸ್ತಾರೆ. ಕಳ್ಳತನ ಕೃತ್ಯ ಸೆರೆಯಾಗದಂತೆ ಸಿಸಿಟಿವಿಗಳ ಕೇಬಲ್ ಕೂಡ ಕಟ್ ಮಾಡ್ತಾರೆ ಖದೀಮರು. ಬೀಗ ಒಡೆಯುವ ಶಬ್ದ ಕೇಳಿ ವಾಚ್ಮನ್ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾನೆ. ಪೊಲೀಸರ ಸೈರನ್ ಸದ್ದು ಕೇಳ್ತಾ ಇದ್ದ ಹಾಗೆ ಅಲ್ಲಿದ್ದಂತಹ ಖದೀಮರು ಕಾಲ್ ಕೀಳ್ತಾರೆ, ಎಸ್ಕೇಪ್ ಆಗ್ತಾರೆ. ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಜ್ಯುವೆಲರಿ ಶಾಪ್ಗೆ ಕಳ್ಳತನ ಮಾಡೋದಿಕ್ಕೆ ಅಂತ ಪ್ಲಾನ್ ಹಾಕೊಂಡು ಬರುವಂತಹ ಖದೀಮರು ಒಂದು ವಿಫಲ ಯತ್ನ ಆಗಿದೆ. ಅವರು ಮಾಡುವಂತಹ ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಬಾರದು ಅಂತ ವೈರ್ ಕೂಡ ಕಟ್ ಮಾಡ್ತಾರೆ. ಇದನ್ನ ತಿಳಿದಂತಹ ವಾಚ್ಮನ್ ಇದನ್ನ ಗಮನಿಸಿ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾನೆ. ತಕ್ಷಣವೇ ಪೊಲೀಸರು ಸ್ಥಳಕ್ಕೆ ಬರ್ತಾರೆ. ಅವೆನ್ಯೂ ರಸ್ತೆಯಲ್ಲಿ 2 ಶಾಪ್ಗಳಲ್ಲಿ ಕಳ್ಳತನಕ್ಕೆ ವಿಫಲ ಯತ್ನ ಆಗಿರೋದೀಗ ತಿಳಿದು ಬರ್ತಾ ಇದೆ. ಬೀಗ ಒಡೆಯುವ ಶಬ್ದ ಕೇಳಿ ಪೊಲೀಸರಿಗೆ ವಾಚ್ಮನ್ ಮಾಹಿತಿಯನ್ನ ಕೊಡ್ತಾರೆ. ಪೊಲೀಸರ ಸೈರನ್ ಸದ್ದು ಕೇಳ್ತಾ ಇದ್ದ ಹಾಗೆ ಖದೀಮರು ಅಲರ್ಟ್ ಆಗ್ತಾರೆ, ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಚಿನ್ನದಂಗಡಿ ಕಳ್ಳತನಕ್ಕೆ ಯತ್ನಿಸಿದಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಖದೀಮರ ಕೈ ಚಳಕದ ದೃಶ್ಯ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ. ಬೆಳಗ್ಗಿನ ಜಾವ 3:30ರ ಸುಮಾರಿಗೆ ಖದೀಮರು ಕಳ್ಳತನಕ್ಕೆ ಅಂತ ಬರ್ತಾರೆ. 2 ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಸ್ಥಳಕ್ಕೆ ಬಂದರೂ ಕೂಡ ಕಳ್ಳರನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ವಿಫಲರಾಗ್ತಾರೆ. ಖದೀಮರನ್ನ ನೋಡಿ 112ಗೆ ಕರೆ ಮಾಡಿದ ಸೆಕ್ಯೂರಿಟಿ ಗಾರ್ಡ್ ಕೂಡಲೇ ಸ್ಥಳಕ್ಕೆ ಹೊಯ್ಸಳ ಪೊಲೀಸರು ಬರ್ತಾರೆ. ಪೊಲೀಸರನ್ನ ಕಂಡು ಅಲ್ಲೇ ಬಚ್ಚಿಟ್ಕೊಳ್ತಾರೆ ಕಳ್ಳರು. ಕಾಂಪ್ಲೆಕ್ಸ್ನ ಮೇಲ್ಭಾಗದಲ್ಲಿ ಕಳ್ಳರಿರ್ತಾರೆ, ಕೆಳಗೆ ಪೊಲೀಸರು. ಕಳ್ಳ ಪೊಲೀಸ್ ಆಟದ ರೀತಿಯಲ್ಲಿ ದೃಶ್ಯ. ಆ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕೆಳಗಡೆ ಪೊಲೀಸರು ನೋಡ್ಕೊಂಡು ಹೋಗ್ತಾರೆ. ಅವ್ರು ಹೋಗ್ತಾ ಇದ್ದ ಹಾಗೆ ಕಳ್ಳರು ಮೇಲಿಂದ ಕೆಳಗೆ ಜಿಗಿತಾರೆ. ಕಳೆದ ರಾತ್ರಿ ಬೆಂಗಳೂರಿನ ಅವೆನ್ಯೂ ರಸ್ತೆಯಲ್ಲಿರುವಂತಹ 2 ಚಿನ್ನದ ಅಂಗಡಿಗಳಿಗೆ ಕನ್ನ ಹಾಕಲು ಹೋಗಿ ಖದೀಮರು ವಿಫಲ ಯತ್ನವನ್ನ ನಡೆಸಿದ್ದಾರೆ. ಸದ್ಯಕ್ಕೆ ನಾನು ಇದೀಗ ಘಟನಾ ಸ್ಥಳದಲ್ಲಿದ್ದೀನಿ. ನೀವು ನೋಡ್ತಾ ಇರಬಹುದು, ಇದು ಬೆಂಗಳೂರಿನ ಪ್ರತಿಷ್ಠಿತ ಅವೆನ್ಯೂ ರಸ್ತೆ. ಅವೆನ್ಯೂ ರಸ್ತೆಯಲ್ಲಿರುವಂತಹ 2 ಜ್ಯುವೆಲರಿ ಶಾಪ್ ಏನಿದೆ, ಧರ್ಮೇಶ್ ಜ್ಯುವೆಲರ್ಸ್ ಮತ್ತೆ ಸಂಕೇಶ್ ಜ್ಯುವೆಲರ್ಸ್ ಅಂತೇಳಿ, ಕಳೆದ ರಾತ್ರಿ 2 ಗಂಟೆ ಸುಮಾರಿಗೆ ಸುಮಾರು 6-7 ಮಂದಿ ಖದೀಮರು ಬಂದಿರುವಂತದ್ದು. ಬಂದು ಈ ಒಂದು ಅಕ್ಕಪಕ್ಕದಲ್ಲಿರುವಂತಹ ಅಷ್ಟು ಅಂಗಡಿಗಳ ಒಂದು ಸಿಸಿಟಿವಿ ವೈರ್ಗಳನ್ನ ಕಟ್ ಮಾಡಿ ನಂತರ ಕಳ್ಳತನಕ್ಕೆ ಯತ್ನಿಸಿರುವಂತದ್ದು. ಈ 2 ಜ್ಯುವೆಲರಿ ಶಾಪ್ ನ ಮಾಲೀಕರು ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿಗಳನ್ನ ನೇಮಕ ಮಾಡ್ಕೊಂಡಿರಲಿಲ್ಲ. ಆದ್ರೆ ಇಲ್ಲಿ ಕೆಲವೊಂದಷ್ಟು ಜನ ಈ ವಿಚಾರ ತಿಳಿದು ಕೂಡಲೇ ಹೊಯ್ಸಳ ಸಿಬ್ಬಂದಿಗೆ ಫೋನ್ ಮಾಡಿದಂತಹ ಸಂದರ್ಭದಲ್ಲಿ ಸ್ಥಳಕ್ಕೆ ಪೊಲೀಸರು ಸೈರನ್ ಹಾಕೊಂಡು ಬಂದ ಕೂಡಲೇ ಆರೋಪಿಗಳು ಎಸ್ಕೇಪ್ ಆಗಿರುವಂತದ್ದು. ಸದ್ಯಕ್ಕೆ ಈ ಘಟನೆ ಸಂಬಂಧ ಆರೋಪಿಗಳ ವಿಫಲ ಯತ್ನವನ್ನ ಮಾಡಿದ್ರು. ಪ್ರಾರಂಭದ ಹಂತದ ಅಂದ್ರೆ ಅವರು ವೈರ್ ಕಟ್ ಮಾಡೋದಕ್ಕೂ ಮುಂಚೆ ಒಂದಷ್ಟು ಸಿಸಿಟಿವಿಗಳಿಗಾಗಲೇ ಲಭ್ಯ ಆಗಿರುವಂತದ್ದು. ಸದ್ಯಕ್ಕೆ ಘಟನಾ ಸ್ಥಳಕ್ಕೆ ಮಾರ್ಕೆಟ್ ಪೊಲೀಸರು, KR ಮಾರ್ಕೆಟ್ ನ ಪೊಲೀಸರು ಈಗಾಗಲೇ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿರುವಂತದ್ದು. ಒಂದು ವೇಳೆ ಏನಾದ್ರೂ ಇನ್ನು ಇದುವರೆಗೂ ಜ್ಯುವೆಲರಿ ಮಾಲೀಕರು ದೂರು ದಾಖಲಿಸೋದಕ್ಕೆ ಹಿಂದೇಟನ್ನ ಹಾಕ್ತಾ ಇರುವಂತದ್ದು. ಸದ್ಯ ದೂರು ನೀಡಿದ್ರು ಸರಿ, ಇಲ್ಲ ಅಂತಂದ್ರು ಸರಿ, KR ಮಾರ್ಕೆಟ್ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟು ಮಾಲೀಕರನ್ನ ದೂರು ಕೊಡುವಂತೆ ಈಗಾಗಲೇ ಮನವಿ ಮಾಡಿರುವಂತದ್ದು. ಇನ್ನೇನು ಇವತ್ತು ದೂರು ದಾಖಲಾಗುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಅವೆನ್ಯೂ ರಸ್ತೆಯ ಜ್ಯುವೆಲರಿ ಶಾಪ್ ನ ಮಾಲೀಕರಿಗೆ ಈ ಒಂದು ಘಟನೆ ನಿಜಕ್ಕೂ ಭಯಬೀಳುವಂತೆ ಮಾಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಈ ಅವೆನ್ಯೂ ರಸ್ತೆಯಲ್ಲಿ ಸುಮಾರು ಚಿನ್ನದ ಅಂಗಡಿಗಳು ಇರುವಂತದ್ದು. ಸದ್ಯ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಅಂದ್ರೆ ಯಾವುದೇ ಅಂಗಡಿಯಲ್ಲಿ ಕಳ್ಳತನ ಆಗಿಲ್ಲ. ಆದ್ರೆ ವಿಫಲ ಯತ್ನವನ್ನ ಮಾಡಿರುವಂತದ್ದು. ಸುಮಾರು 6-7 ಮಂದಿ ಬಂದು ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂತ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ದೀಪಕ್ ಜೊತೆ ಹರೀಶ್ ರಾಮಸ್ವಾಮಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.